ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಆಹಾರ ಹಂಚಿದವರಲ್ಲಿ ಜುನೈದ್ ಮಾತ್ರ ಅಲ್ಲ, 10 ಹಲವು ಮಂದಿ ಆಹಾರ ಹಂಚಿದ್ದಾರೆ. ಆದರೆ ಕೇವಲ ಜುನೈದ್ ಮಾತ್ರ ಯಾಕೆ ಟಾರ್ಗೆಟ್ ಆಗಿದ್ದಾರೆ? ಅವರನ್ನ ಮಾತ್ರ ಎತ್ತಿಕೊಂಡು ಉತ್ತರ ಪ್ರದೇಶದ ಪೊಲೀಸರು ವಿಚಾರಣೆ ನಡೆಸಿದ್ದೇಕೆ? ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಉತ್ತರಾಖಂಡಕ್ಕೆ ಕೊಂಡೊಯ್ದದ್ದು ಯಾಕೆ? ಉಳಿದವರ ಬಗ್ಗೆ ಯಾಕೆ ಪೊಲೀಸರು ಇಂತಹ ಕ್ರಮ ಕೈಗೊಳ್ಳಿಲ್ಲ? ಯಾಕೆಂದ್ರೆ ಅವರು ಮುಸ್ಲಿಮರಲ್ಲ. ದೆಹಲಿಯ ಸಚ್ಖಂಡ್ ಫೌಂಡೇಶನ್ ಪ್ರತಿದಿನ 2,000 ಮಂದಿಗೆ ಆಹಾರ ಒದಗಿಸ್ತಾ ಇತ್ತು. ಇದು ಸರ್ಕಾರೇತರ ಸಂಸ್ಥೆ. ಇದರ ಅಧ್ಯಕ್ಷ ತರನ್ಜೋತ್ ಸಿಂಗ್ ಗುಲಾಟಿ ಇವರ ನೇತೃತ್ವದಲ್ಲಿ ಆಹಾರ ವಿತರಣೆ ನಡೀತಾ ಇತ್ತು. ಆಹಾರ ತಯಾರಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಾಗಿತ್ತು. 60ಕ್ಕಿಂತಲೂ ಅಧಿಕ ಸ್ವಯಂ ಸೇವಕರು ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ರು. ನೀರು, ಮೆಡಿಸಿನ್, ಟಾರ್ಚ್, ಕೊಡೆ ಇತ್ಯಾದಿಗಳನ್ನು ಒದಗಿಸುತ್ತಿದ್ರು. ಸಿಖ್ ಸಮುದಾಯದ ನಿಹಾಂಗ್ ಸಿಖ್ಗಳು ದೆಹಲಿಯಲ್ಲಿಯೇ ಲಂಗರು ಏರ್ಪಡಿಸಿ ಆಹಾರ ವಿತರಿಸಿದ್ರು. ಪಂಜಾಬ್ನಿಂದ ಬಂದ ಸ್ವಯಂ ಸೇವಕರು ಹಾಸಿಗೆ, ಕಂಬಳಿ ಮುಂತಾದವುಗಳನ್ನು ವಿತರಿಸಿದ್ರು. ರಾಧಿಕಾ ಖಂಡೇಲ್ವಾಲ್ ಅವರ ಸಂಸ್ಥೆಯು ಸಾವಿರಾರು ಸ್ಯಾಂಡ್ವಿಚ್ಗಳನ್ನು ಕಳಿಸಿಕೊಟ್ಟಿತ್ತು. ಪಾಸ್ತಾ ಆನ್ ದಿ ಗೋ, ರಸೋಯಿಗರ್ ಮುಂತಾದ ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳು ಉಚಿತ ಆಹಾರವನ್ನು ವಿತರಿಸಿದವು. ಚಂಡೀಗಢದ ರೋಹಿತ್, ರವಿ ಮೌರ್ಯ ಅವರ ಮಕ್ಕಳು, ವಿದ್ಯಾರ್ಥಿಗಳು ಮನೆಯಿಂದ ತಂದ ಆಹಾರ, ಹಣ್ಣು, ನೀರು, ಚಹಾ ಹಂಚಿದ್ರು. ಇವರಲ್ಲಿ ಮುಂಬೈನ ಅನುಜ್ ರಾವತ್, ಅನಿಲ್, ರಿತಿಕಾ ವರ್ಮಾ ಮುಂತಾದವರು ಈ ಪ್ರತಿಭಟನಾಕಾರರನ್ನು ಬೆಂಬಲಿಸಿದ್ರು, ಆಹಾರ ಹಂಚಿದ್ರು. ಇದಲ್ಲದೆ ಅನಾಮಧೇಯ ದಾನಿಗಳು, ಸ್ವಯಂ ಸೇವಕರು ಮತ್ತು ಕೆಲವು ಸಂಸ್ಥೆಗಳು ಕೂಡ ಆಹಾರವನ್ನು ವಿತರಿಸಿದವು. ಹೆಚ್ಚಿನ ಆಹಾರವನ್ನು ಸ್ವಿಗ್ಗಿ, ಝೊಮ್ಯಾಟೊ ಮೂಲಕವೂ ಹಂಚಲಾಗಿತ್ತು. ಮುಂಬೈ, ಕೇರಳ, ಬೆಂಗಳೂರು, ಪುಣೆ, ಹೈದರಾಬಾದ್, ನಾಗ್ಪುರ ಮತ್ತು ಇತರೆಡೆಯಿಂದ ಆರ್ಡರ್ ಬಂದಿತ್ತು. ಜೊತೆಗೆ ಜಂತರ್ ಮಂತರ್ನಲ್ಲಿಯೇ ಸಮುದಾಯ ಅಡುಗೆ ಮನೆಯನ್ನು ಸ್ಥಾಪಿಸಲಾಗಿತ್ತು. ಆದರೆ ಯಾರ ಮೇಲೂ ಪೊಲೀಸರ ಕಣ್ಣು ಬಿದ್ದಿಲ್ಲ. ಕೇವಲ ಜುನೈದ್ ಮಾತ್ರ ಕಟಕಟೆಯಲ್ಲಿ ನಿಂತರು. ಯಾಕೆಂದ್ರೆ ಅವರ ಹೆಸರು ಜುನೈದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.